ನಾನು. ಯಾರು? ಗೊತ್ತಾಗ್ಲಿಲ್ವಾ? ಇಲ್ಲ, ಈ ಧ್ವನಿನ ತುಂಬ ಕೇಳಿದ್ದೀನಿ. ನಾನ್ರಿ ಸುನೀತಾ. ಸುನೀತ್? ಓಹ್, ಸಾರಿ ಸುನೀತಾ, ಐ ಆಮ್ ವೆರಿ ಸಾರಿ. ನಾನು ಯಾವುದೋ ಮೂಡಲ್ಲಿದ್ದೆ. ಇಟ್ಸ್ ಓಕೆ. ನನ್ನ ಟೀಮಲ್ಲಿ ಸುಮಾರು 300 ಜನ ಇದ್ದಾರೆ. ಅವರು ಬೇರೆ ಬೇರೆ ಫೆಸಿಲಿಟಿಗೋಸ್ಕರ ಯಾವ್ದ್ಯಾವುದೋ ಕ್ಲಬ್ಗೆಲ್ಲ ಹೋಗ್ತಾರೆ. ನಾನು ನಿಮ್ಮ ರಿಸಾರ್ಟ್ನೇ ಸಜೆಸ್ಟ್ ಮಾಡಿದ್ದೀನಿ. ಸೋ ನೈಸ್ ಆಫ್ ಯು. ಥ್ಯಾಂಕ್ಸ್ ಸುನೀತಾ. ನೀವೇ ನೋಡಿದ್ರಲ್ಲ, ಎಲ್ಲ ಅರೇಂಜ್ಮೆಂಟ್ಸು ಇದೆ. ಇನ್ನೇನಾದರೂ ಎಕ್ಸ್ಟ್ರಾ ಬೇಕಾದರೆ ಅದನ್ನು ಮಾಡಿಕೊಡ್ತೀವಿ. ನಮ್ಮ ಬಾಸ್ಗೆ ನಿಮ್ಮ ರಿಸಾರ್ಟ್ ವಿಷಯ ಹೇಳಿದೆ, ಅವರು ಖುಷಿಯಾದರು. ಥ್ಯಾಂಕ್ ಯು ವೆರಿ ಮಚ್. ಈ ವೀಕ್ನಲ್ಲೇ ನಮ್ಮ ಎಕ್ಸಿಕ್ಯೂಟಿವ್ ಯಾರಾದರೂ ನಿಮ್ಮ ರಿಸಾರ್ಟಿಗೆ ಬರ್ಬೋದು. ಓಹ್, ಬರಲಿ, ಅವ್ರಿಗೆಲ್ಲನೂ ಡೀಟೇಲ್ ಆಗಿ ವಿವರಿಸ್ತೀನಿ. ಓಕೆ ರಘು. ಸುನೀತಾ, ನೀವು ಯಾಕೆ ಬರಬಾರ್ದು? ಫ್ರೀ ಮಾಡ್ಕೊಂಡು ಬನ್ನಿ, ನಿಮ್ಮನ್ನು ಇನ್ನೊಂದು ಸರ್ತಿ ನೋಡಿದ ಹಾಗಾಗುತ್ತೆ. ಓಕೆ, ಬರ್ತೀನಿ. ಓಕೆ, ಬಾಯ್. ಬಾಯ್. ಸ್ವಲ್ಪನಾದರೂ ಜವಾಬ್ದಾರಿ ಇದೆ ಇವಳಿಗೆ. ಅಯ್ಯೋ ಬಿಡು ಮಾರಾಯ, ನನ್ಗೆ ಗೊತ್ತಿಲ್ವಾ? ಇವಳೇನೋ ತಪ್ಪು ಮಾಡಿರ್ತಾಳೆ, ಅದಕ್ಕೆ ವಿದ್ಯಾ ಬೈದಿರ್ತಾನೆ. ನಾನು ಅವಳಿಗೆ ಬೇಜಾರಾಗೋದು ಬೇಡ ಅಂತ ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಆದ್ರೂ ಇವಳು ಜಂಬ ಜಾಸ್ತಿ ಆಯ್ತಣ್ಣ. ಅಲ್ಲ, ಅಣ್ಣ ಅದನ್ನು ಒಂದೆರಡು ಮಾತು ಬೈಬಾರ್ದು ಅಂತಂದ್ರೆ ಹಾಗೆ ಹೇಳು. ಇವಳೇನ್ ಮಾರಾಣಿನ? ಅಯ್ಯೋ ಬಿಡು, ಆ ವಿದ್ಯಾನು ಹಾಗೇನೆ, ಸುಮ್ಮನೆ ಅವಳನ್ನು ಯಾವಾಗಲೂ ಬೈತಾನೆ ಇರ್ತಾನೆ. ಇಲ್ಲಣ್ಣ, ಸುಮ್ಮನೆ ಬೈಯಕ್ಕೆ ಅವನಿಗೇನು ಹುಚ್ಚ? ನೀನೇ ಬೇಕಾದ್ರೆ ಫೋನ್ ಮಾಡಿ ಕೇಳು. ಅಯ್ಯೋ ಬಿಡು, ಈ ಸಣ್ಣ ಪುಟ್ಟದನ್ನೆಲ್ಲ ನಾವು ಯಾಕೆ ದೊಡ್ಡದು ಮಾಡೋದು? ಸಣ್ಣ ಪುಟ್ಟದಾಗಿದ್ರೆ ಪರವಾಗಿಲ್ಲ, ಯಾವುದಕ್ಕೂ ನಾವು ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಅಲ್ಲ, ಬೆಂಗಳೂರು ಅಂದ್ರೆ ಪ್ರಾಣ ಬಿಡ್ತಿದ್ದವಳು ಈಗ ಬೆಂಗಳೂರಿಗೆ ಹೋಗು ಅಂದ್ರೆ ಇಷ್ಟು ಹಠ ಮಾಡ್ತಾಳೆ, ಹೋಗಲ್ಲ ಅಂತ ಹೇಳಿ. ನೀವು ಫೋನ್ ಮಾಡು ಅವನಿಗೆ. ಸರಿ, ನಾನು ಮಾಡ್ತೀನಿ, ನೀನು ಅಲ್ಲಿ ಹೋಗು. ಅವಳು ಒಬ್ಳೇ ಒದ್ದಾಡ್ತಾ ಇದ್ದಾಳೆ. ಹೋಗು ಹೋಗು, ಮಾಡ್ತೀನಿ, ಫೋನ್ ಮಾಡಿ. ಹೇಳಿ ಅಪ್ಪಯ್ಯ. ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಸುಮತಿ ಯಾವಾಗ ಬರ್ತಾಳೆ? ಇಲ್ಲಿ ಪದ್ಮ ಕೇಳ್ತಾನೆ ಇರ್ತಾಳೆ. ಅಲ್ಲಿ ಜಾಸ್ತಿ ಕೆಲಸ ಇದ್ರೆ ಏನು ಬರೋದು ಬೇಡ. ಇಲ್ಲಿ ಅವಳಿಗೆ ಏನು ಕೆಲಸ ಗೊತ್ತಲ್ವಾ ನಿನಗೆ? ಒಂದೆರಡು ದಿವಸ ಕಳಿಸ್ಕೊಡ್ತೀನಿ ನಾನು. ಸರಿ. ಅಲ್ವೋ, ಇಷ್ಟು ದಿವಸ ಬೆಂಗಳೂರು ಅಂದ್ರೆ ಹಾರ್ಕೊಂಡು ಬರ್ತಾ ಇದ್ಲು, ಈಗ ಉತ್ಸಾಹನೇ ಇಲ್ಲ. ನನ್ನ ಹತ್ರ ಚೆನ್ನಾಗಿ ಬಯಸ್ಕೊಂಡಿದ್ದಾಳೆ, ಉತ್ಸಾಹ ಎಲ್ಲಿ ಬರುತ್ತೆ ಅವಳಿಗೆ? ಪಾಪ, ಅವಳು ಇನ್ನೂ ಪುಟ್ಟ ಹುಡುಗಿ, ಗೊತ್ತಾಗಲ್ಲ. ನೀನು ಸುಮ್ಮನೆ ಅವಳನ್ನ ಬಯಕ್ಕೆ ಹೋಗ್ಬೇಡ. ಸರಿ ಹೋಯ್ತು. ಪುಟ್ಟ ಹುಡುಗಿ ಅಂತೆ, ಪುಟ್ಟ ಹುಡುಗಿ. ಹೇಳ್ದೆ ಕೇಳಿದ್ರೆ ಸಿನಿಮಾಕ್ಕೆ ಹೋಗ್ತಾಳೆ, ಪುಟ್ಟ ಹುಡುಗಿನ ಅವಳು. ಸಿನಿಮಾಕ್ಕ? ಹ್ಞೂ ಅಪ್ಪಯ್ಯ, ನೀವಿನ್ ನೋಡ್ಕೋತೀನಿ ಅಂತ ಆಸ್ಪತ್ರೆಲಿ ಇದ್ಲಲ್ಲ, ಅಲ್ಲಿಂದ ಗುಟ್ಟಾಗಿ ಸಿನಿಮಾಕ್ಕೆ ಹೋಗ್ತಿದ್ಲು. ಆಸ್ಪತ್ರೆಲಿ ಯಾರು ಇಲ್ಲ ಅಂತ ನನಗೆ ಫೋನ್ ಮಾಡಿದ್ರು. ನನ್ನ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ, ಬೈದೆ, ನೀನು ಪೂಜೆ ಮಾಡಲ ಅವಳಿಗೆ ನಾನು. ಓ, ಇದಾ ವಿಷಯ? ನಮ್ಗೆ ಹೇಳೇ ಇಲ್ಲ ನೋಡು. ಅಣ್ಣ ಬೈದ ಅಂತ ಮಾತ್ರ ಹೇಳಿದ್ದು. ಜನಾರ್ದನ ಹೇಳಿದ್ದು ನಿಜ ಆಯ್ತು. ಇವಳು ಏನೋ ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಅನುಮಾನ ಬಂದಿತ್ತು. ಬೇಡ ಬಿಡಿ, ನೀನು ಯಾಕೆ ಬೈದು ರಂಪ ಮಾಡ್ತೀರಿ? ನಾನು ಸಾಕಷ್ಟು ಬೈದಿದ್ದೀನಿ. ಸರಿ ಸರಿ ವಿದ್ಯಾ, ನಾನೇನು ಕೇಳಲ್ಲ. ಆದರೆ ಈ ಸಲ ಅವಳು ಬಂದಾಗ ನೀನು ಹುಷಾರಾಗಿರು. ಸರಿ, 3-4 ದಿನ ಬಿಟ್ಟು ಬರ್ತಾ ಇರ್ತಾನೆ, ನಾನು ನೋಡ್ಕೋತೀನಿ ಬಿಡಿ. ಇಲ್ಲ? ಸರಿ, ಬಾಯ್ ಅಪ್ಪಯ್ಯ. ಮೊದಲೇ ಯೋಚಿಸ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರಕ್ಕೆ ಯಾಕೆ ಬಂದೆ? ನನಗಿದು ಅನಿವಾರ್ಯವಾಗಿತ್ತ? ಖಂಡಿತ ಇಲ್ಲ ಅನ್ಸುತ್ತೆ. ಮತ್ತೆ ಯಾರಿಗಾಗಿ ನಾನು ಹೀಗೆ ಮಾಡಿದೆ? ನಿಜ, ಇದ್ರ ಅಗತ್ಯನೇ ಇರಲಿಲ್ಲ. ಯಾರ್ದೋ ಮಗುವಿಗೆ ತಾಯಿಯಾಗೋ ಕಷ್ಟ ನನಗೆ ಯಾಕೆ ಬೇಕಿತ್ತು? ಹಣಕ್ಕಾಗಿ ಹೀಗೆ ಮಾಡಿದ್ನ? ಹಣ ಒಂದೇ ಕಾರಣ ಆಗಿದ್ದಿದ್ರೆ ಅದು ಅಪರಾಧ ಅಲ್ವಾ? ಇಲ್ಲ,
ಅಪರಾಧ ಅಲ್ಲ, ಎಲ್ಲದಕ್ಕೂ ನನ್ನ ಅನಿವಾರ್ಯತೆಯೇ ಕಾರಣ. ವಾಸು, ನೀವಿ, ಅಣ್ಣನ ಅಸಹಾಯಕತೆ ಇದೇ ಕಾರಣ. ಹೌದು, ನೀವಿ ಆಪರೇಷನ್ ಆಗಬೇಕಿತ್ತು. ಅಣ್ಣನನ್ನು ಸಾಲಕ್ಕೆ ಸಿಲುಕಿಸ್ಬಾರ್ದಾಗಿತ್ತು. ವಾಸು ಅಮೇರಿಕಾಗೆ ಹೋಗಬೇಕಿತ್ತು. ಆದರೆ ಈ ಹಣಕ್ಕಾಗಿ ಬೇರೆಯವ್ರಿಗೆ ಮಗು ಎತ್ಕೊಡೋದು ನನಗೆ ಒಗ್ಗದ ಕೆಲಸ. ನಾನು ಒಪ್ಕೊಳ್ಳೋ ಅಗತ್ಯನೇ ಇರಲಿಲ್ಲ. ಬೇರೆ ಏನಾದರೂ ಮಾಡ್ಬೋದಾಗಿತ್ತು. ಆದರೆ ವಾಸು ಹಣ. ವಾಸು ದುಡಿಯೋದಕ್ಕೆ ಅಮೇರಿಕಾಗೆ ಹೋಗಬೇಕಾಗಿತ್ತ? ಇಲ್ಲೇ ಏನಾದರೂ ಮಾಡ್ಬೋದಾಗಿತ್ತಲ್ಲ. ಹಣ ಕೊಡದೇ ಇದ್ದಿದ್ರೆ ಇಲ್ಲೇ ಇರ್ತಿದ್ದ. ಇಬ್ಬರು ನೆಮ್ಮದಿಯಿಂದ ಇರ್ಬೋದಿತ್ತು. ಆದರೆ ಈಗ ಹಣ ಪಡೆದಾಗಿದೆ. ಅದನ್ನು ತೀರ್ಸೋದಕ್ಕೆ ಬೇರೆ ಮಾರ್ಗನೇ ಇಲ್ಲ. ವಾಸುಗೆ ಹಣ ಕೊಡಬಾರ್ದಾಗಿತ್ತು. ನೀವೇ ಆಪರೇಷನ್ನು, ಅಣ್ಣನ ಕಷ್ಟ ಹೇಗೋ ಬಗೆಹರಿತಿತ್ತು. ಇದಕ್ಕೆಲ್ಲ ನಾನೊಬ್ಳೆ ಯಾಕೆ ತಲೆ ಕೊಡ್ತಿದ್ದೀನಿ? ನನಗೆ ನನ್ನ ಬದುಕು ಮುಖ್ಯ ಅಲ್ವಾ? ಈಗ ಈ ನಿರ್ಧಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ರಘು, ಯಶೋಧರ ಹಣ ತೀರ್ಸೋದಕ್ಕೆ ಸಾಧ್ಯನಾ? ಎಲ್ಲನೂ ಅತ್ತಿಗೆಗೆ ಹೇಳಿದ್ರೆ, ನೀವೀಗ ಹೇಳಿದ್ರೆ, ಅಷ್ಟರಲ್ಲಿ ವಾಸುಗೂ ಕೆಲಸ ಸಿಕ್ಕಿದ್ರೆ, ಹೌದಲ್ವಾ? ಪಾಪ ಯಶೋಧ ಬೇರೆಯವ್ರ ಕಷ್ಟ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಹಲೋ ಹಲೋ ದೇವ್ಕಿ, ನಾನು ಯಶೋಧ. ನೀವು ನಿಜವಾಗ್ಲೂ ನಮ್ಮ ಪಾಲಿಗೆ ದೇವ್ಕಿನೇ. ನಿಮ್ಮನ್ನು ಭೇಟಿ ಆದಮೇಲಂತೂ ನನಗೆ ಎಷ್ಟು ನೆಮ್ಮದಿ ಸಿಕ್ಕಿದೆ ಗೊತ್ತಾ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ದೇವ್ಕಿ, ಇವತ್ತು ಸಾಯಂಕಾಲ 5:15 ಡಾಕ್ಟರ್ ಹರಿಣಿರಾವ್ ಕ್ಲಿನಿಕ್ಗೆ ಬರ್ತಿದ್ದೀರಲ್ಲ? ಹಾಂ. ನೀವು ಎಲ್ಲಿದ್ದೀರಾ ಹೇಳಿ, ನಾನೇ ಬಂದು ಪಿಕಪ್ ಮಾಡ್ತೀನಿ. ಬೇಡ ಬೇಡ, ಇನ್ನೊಂದು ಅರ್ಧ ಗಂಟೆಲಿ ನಾನೇ ನಿಮ್ಮ ಮನೇಲಿ ಇರ್ತೀನಿ. ಓಕೆ ದೇವ್ಕಿ, ಸಿಗೋಣ. ಅಣ್ಣ, ಫೋನ್ ಮಾಡಿದ್ಯಾ? ಮಾಡಿದ್ದೆ. ನಿನ್ನ ಅನುಮಾನನೇ ನಿಜ ಆಯಿತು ಜನಾರ್ದನ. ಅಲ್ಲ, ನನಗೂ ಸ್ವಲ್ಪ ಸಂಶಯ ಇತ್ತು. ಏನಂತೆ? ಸೀತಮ್ಮ ಇಲ್ಲ ತಾನೆ? ಇಲ್ಲ ಇಲ್ಲ, ಅವಳು ಹೊರಗಡೆ ನೋಡ್ಕೋತಾ ಇದ್ದಾಳೆ. ಸದ್ಯಕ್ಕೆ ಒಳಗೆ ಬರಲ್ಲ. ನನಗೆ ಗೊತ್ತು ಇವಳು ಇಂಥದ್ದು ಏನಾದರೂ ಒಂದು ರಂಪ ಮಾಡಿರ್ತಾಳೆ ಅಂತ. ಏನಂತೆ? ಅಯ್ಯೋ, ನೀನು ಏನೇನೋ ಯೋಚನೆ ಮಾಡಿ ಇನ್ನು ಅವಳನ್ನು ಬೈಯೋಕೆ ರೆಡಿ ಆಗಬೇಡ. ಇವಳು ಹೇಳ್ದೆ ಕೇಳದೆ ಸಿನಿಮಾಕ್ಕೆ ಹೋಗಿದ್ಲಂತೆ. ಇವ್ರಿಗೇನು ಸಿನಿಮಾ ಹುಚ್ಚ ಏನಪ್ಪ? ಹೋಗಿದ್ದು ಮಾತ್ರ ಅಲ್ಲ, ನೀವಿನ ನೋಡ್ಕೊಳ್ಳೋಕೆ ಇವಳು ಆಸ್ಪತ್ರೆಯಲ್ಲಿ ಇದ್ಲಲ್ಲ, ಅಲ್ಲಿಂದಲೇ ಸಿನಿಮಾಕ್ಕೆ ಹೋಗಿದ್ದಾಳೆ. ಪೇಷಂಟ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲದೆ ಇರೋದನ್ನ ನೋಡಿ ಅವರು ವಿದ್ಯಾನಿಗೆ ಫೋನ್ ಮಾಡಿದ್ದಾರೆ. ಹಾಗಾಗಿ ಸಿಕ್ಕಾಕೊಂಡ್ಳು. ನನಗೆ ಗೊತ್ತು ಇಂಥದ್ದೇನಾದ್ರೂ ತಪ್ಪು ಮಾಡಿರ್ತಾಳೆ ಇವಳು ಅಂತ. ಕತ್ತೆ ಏನ್ ಮಾಡೋದು ಜನಾರ್ದನ? ಅವಳು ಕಣ್ ಮುಂದೆ ಬಣ್ಣದ ಪ್ರಪಂಚ ಕುಣಿತಾ ಇದೆ. ಈ ವಯಸ್ಸಿಗೆ ಅದೇ ಆಕರ್ಷಣೆ. ನಿಮ್ಮನ್ನ ನೋಡ್ಕೊಂತ ಇವಳನ್ನ ಬೆಂಗಳೂರಿಗೆ ಕಳಿಸಿದ್ರೆ ಅವಳನ್ನ ಬಿಟ್ಟು ಇವಳು ಸಿನಿಮಾಕ್ಕೆ ಹೋಗಿದ್ದಾಳಲ್ಲ, ಏನ್ ಮಾಡ್ಬೇಕು ಇವಳಿಗೆ? ಸರಿ ಸರಿ, ಆಗೋಯ್ತು. ಇನ್ನು ನೀನು ಈ ವಿಷಯದಲ್ಲಿ ಗಲಾಟೆ ಮಾಡಕ್ ಹೋಗ್ಬೇಡ. ಗಲಾಟೆ ಮಾಡಲ್ಲ, ಏನಾಯ್ತು ಅಂತ ಕೇಳ್ತೀನಿ. ಅಷ್ಟು ಕೇಳದೆ ಇದ್ರೆ ಮತ್ತಿನ್ನೇನೇನ್ ಮಾಡ್ತಾಳೋ? ಬೇಡ ಅನ್ನಲ್ಲ ಜನಾರ್ದನ. ವಿದ್ಯಾನು ಅದೇ ಹೇಳ್ದ. ನಾನು ಸಾಕಷ್ಟು ಬೈದಿದ್ದೀನಿ, ಇನ್ನು ನೀವು ಬೈಯೋಕ್ ಹೋಗ್ಬೇಡಿ, ಕೇಳೋಕ್ಕೂ ಹೋಗ್ಬೇಡಿ ಅಂದಿದ್ದಾನೆ. ನಾವು ಕೇಳದೆ ಇದ್ರೆ ನಮಗೇನು ಗೊತ್ತೇ ಇಲ್ಲ ಅಂತ ಹೇಳಿ ತಂದೆ ದರ್ಬಾರ್ ನಡೆಸ್ತಾಳೆ ಇವಳು.
ಇಷ್ಟು ದಿನ ನೋಡ್ಲಿಲ್ವಾ? ಬೆಂಗಳೂರಿಗೆ ಹೋಗು ಅಂತಂದ್ರೆ ಸೀತಾಗೆ ಹ್ಯಾಕ್ ರೋಪ್ ಹಾಕ್ತಿದ್ಲು. ಸರಿ, ಸೀತಮ್ಮನಿಗೂ ಹೆಚ್ಚು ಹೇಳೋಕೆ ಹೋಗ್ಬೇಡ, ಸಮಾಧಾನದಿಂದ ಹೇಳು. ನಾವು ಸಮಾಧಾನ ಮಾಡ್ಕೋತಾ ಇರ್ತೀವಿ, ಇವಳು ಹೀಗೆ ಮಾಡ್ತಾ ಇರ್ಲಿ. ಏನ್ ಸಮಾಧಾನನೋ ಏನೋ. ಇನ್ನೇನು ಮಾಡ್ತೀಯಾ? ಊರಿಗೆಲ್ಲ ಡಂಗುರ ಹೊಡ್ಬೇಕು ಹೋಗ್ತೀಯಾ? ನೋಡು ಜನಾರ್ದನ, ಇಂಥ ವಿಷಯನ ನಾವು ದೊಡ್ಡದು ಮಾಡೋಕ್ಕೆ ಹೋದರೆ ಅಸಹ್ಯ ಆಗ್ತಾ ಹೋಗುತ್ತೆ. ಸೀತಮ್ಮನಿಗೂ ಅಷ್ಟೇ, ಇವಳೇನೋ ದೊಡ್ಡ ಅಪರಾಧ ಮಾಡಿದಾಳ ಅನ್ನೋ ಹಾಗೆ ಹೇಳೋಕೆ ಹೋಗ್ಬೇಡ, ವಿಷಯ ಗೊತ್ತಿರಲಿ. ಅಪ್ಪನಿಗೆ ಗೊತ್ತಾಗ್ಲಿಲ್ಲ. ಆಯುರ್ವೇದ ಓದು ಅಂತ ಕಳಿಸಿದ್ರು. ಆದರೆ ಇಷ್ಟು ದಿನ ಮುಂದೆ ಹೋಗಿ ಈಗ ವಾಪಸ್ ಬಾ ಅಂದ್ರೆ ಸರಿ ಹೋಗುತ್ತಾ ಹೇಳು? ಒಂದು 4 ದಿನ ಕಷ್ಟ ಆಗತ್ತೆ. ಇದನ್ನ ನೀನು ಅವ್ನಿಗೆ ಹೇಳೋದು ಬಿಟ್ಟು ಬೇಡ ಬಿಟ್ಬಿಡು ಅಂದ್ರೆ 1 ವರ್ಷ ವೇಸ್ಟ್ ಆಗೋದಿಲ್ಲ. ಈಗಲಾದ್ರೂ ಅವ್ನು ಅರ್ಥ ಮಾಡ್ಕೊಂಡ್ರೆ ಉದ್ಧಾರ ಆಗ್ತಾನೆ, ಇಲ್ದಿದ್ರೆ ಅಷ್ಟೇ ವೇಸ್ಟ್ ಬಾಡಿ ಆಗ್ತಾನೆ. ನೋಡ್ ಸುನೀತಾ, ನಿಮ್ಮ ಅಪ್ಪನ ಮೇಲೆ ಹಠ ಸಾಧಿಸೋದಕ್ಕೆ ನೀನು ಹೀಗೆಲ್ಲ ಮಾಡಬೇಡ. ಆಮೇಲೆ ಮನೆ ಎಲ್ಲ ರಂಪ ಆಗುತ್ತೆ. ನೀವೀಗ ಹೆದ್ರಿನೇ ಅಪ್ಪಂಗೆ ಹಾಳು ಮಾಡಿರೋದು. ಆಗಾಗ ಒಂದೊಂದು ಡೋಸ್ ಕೊಟ್ಟಿದ್ರೆ ಸರಿಗಿರ್ತಿದ್ರು. ಅಮ್ಮ, ನನಗೆ ಅಪ್ಪನ ಮೇಲೆ ಸಿಟ್ಟಿರ್ಬೋದು, ಆದ್ರೆ ವಿಶ್ವ ಏನ್ ಮಾಡಿದ್ದಾನೆ? ಅವನೊಂದು ತಮ್ಮ. ಹಾಗಾದ್ರೆ ಅವ್ನಿಗೆ ಇದನ್ನೇ ಓದು ಅಂತ ಹೇಳಿ ಪುಣ್ಯ ಕಟ್ಕೊಳೆ. ನನ್ಗಂತೂ ಕಿರಿಕಿರಿ ಆಗೋಗಿದೆ. ನಿನಗೆ ಕಿರಿಕಿರಿ ಆದ್ರೂ ಸರಿ, ಅಪ್ಪನಿಗೆ ಸಿಟ್ಟು ನೆತ್ತಿಗೆರಿದ್ರು ಸರಿ, ನಾನಂತೂ ಈ ಕೆಲಸ ಮಾಡಲ್ಲ. ಸುಮ್ಮನೆ ಬರೋ ವರ್ಷ BBM ಕಟ್ಸಿ. ಹಾಗಂತ ನಿನ್ ಗಂಡನಿಗೆ ಒಂದ್ ಸ್ವಲ್ಪ ಹೇಳು, ಒಂದ್ಸರಿ ಆದ್ರೂ ಹೆಂಡತಿ ಮಾತು ಕೇಳಿ, ಮನೆ ಉದ್ಧಾರ ಆಗುತ್ತೆ. ಹಲೋ, ಪದ್ಮಾ ಅವರ? ಹೌದು, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಅರ್ಜಿ ಹಾಕಿದ್ದೀರಾ ಅಲ್ವಾ? ಹಾ ಹೌದು. ನೀವು ವಿದ್ಯಾಧರ್ ಮಿಸಸ್ ಪದ್ಮಾ ತಾನೆ? ಹೌದು ಸರ್. ಅಪ್ಲಿಕೇಶನಲ್ಲೇ ಎಲ್ಲ ಡೀಟೇಲ್ಸ್ ಇದೆಯಲ್ವಾ? ವಿದ್ಯಾಧರ ಹಳೆಬೀಡು ಅಂತ. ಕಾರ್ಕಳದಲ್ಲಿ ಒಂದು ಸಮಾರಂಭಕ್ಕೆ ನೀವು ಹೋಗಿದ್ರಿ ಅಲ್ವಾ? ಹೌದು, ಆದರೆ ತಾವ್ಯಾರು ಅಂತ ಹೇಳ್ತಾನೆ ಇಲ್ವಲ್ಲ? ನಿಮಗೆ ತುಂಬ ಪರಿಚಿತ ವ್ಯಕ್ತಿನೇ. ಯಾರು ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಸಾರಿ, ಗೊತ್ತಾಗ್ತಾ ಇಲ್ಲ. ವಿದ್ಯಾಧರ್ ಅವ್ರ ಫ್ರೆಂಡ್ ಇರ್ಬೋದಾ ಅಂತ ಗೆಸ್ ಮಾಡ್ತಾ ಇದ್ದೀನಿ, ಆದರೆ ವಾಯ್ಸ್ ಗೊತ್ತಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ವಾಯ್ಸೇ ನಿಮ್ಗೆ ಗೊತ್ತಾಗ್ತಿಲ್ಲ, ಇನ್ನು ನಿಮ್ಮ ಗಂಡನ ಫ್ರೆಂಡ್ ವಾಯ್ಸ್ ಗೊತ್ತಾಗತ್ತಾ? ನನ್ನ ಫ್ರೆಂಡಾ? ಇಲ್ಲ, ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಹೇಳಿಪ್ಪ. ನಾನ್ ಪದ್ಮ, ಗುರು. ಗುರು? ಗುರು ನೀನಾ? ನಾನೇ. ಇವತ್ತು ಅಪ್ಲಿಕೇಶನ್ಸ್ ನೋಡ್ತಾ ಇದ್ದೆ, ನಿನ್ನ ಫೋಟೋ ಕಾಣಿಸ್ತು. ನೋಡಿದ್ರೆ ನೀನೇ. ಎಷ್ಟು ಸಂತೋಷ ಆಯ್ತು ಗೊತ್ತಾ?
ನನಗೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ ಗುರು. ಹೇ, ನಿನಗೂ ಇದಕ್ಕೂ ಏನು ಸಂಬಂಧ? ಸೋಷಿಯಲ್ ವೆಲ್ಫೇರ್ ಜೊತೆ ನಮ್ಮ ಸಂಸ್ಥೆ ಟೈಅಪ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಿನ್ನ ಅಪ್ಲಿಕೇಶನ್ ನನ್ನ ಹತ್ರನೇ ಬಂತು. ಬಟ್ ನೀನು ನಡೆಸ್ತಾ ಇರೋದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಲ್ವಾ? ಹಾಗಾದರೆ ನಾನು ಅಪ್ಲೈ ಮಾಡಿರೋದು ನಿನ್ನ ಆಫೀಸ್ಗೆ ಏನು? ಅದಕ್ಕೆ ನೀನು ನಾಳೆ ಬಂದು ನನ್ನನ್ನು ಮೀಟ್ ಮಾಡಬೇಕು. ಉಳಿದ ವಿಚಾರ ಆಮೇಲೆ ಹೇಳ್ತೀನಿ. ಓ ಎಸ್, ಖಂಡಿತ ಬರ್ತೀನಿ ಗುರು. ಬಾಯ್. ಬಾಯ್. ಹಾ ಗುರು, ಇವ್ರಿಗೆ ಗುರು ಬಗ್ಗೆ ಹೇಳಲೇಬಾರ್ದು. ದೇವ್ಕಿ, ನಿಮ್ಮ ಮನಸ್ಸಿನ ಹೊಯ್ದಾಟ ಏನು ಅಂತ ನನಗೆ ಅರ್ಥ ಆಗತ್ತೆ. ಎಂಥವ್ರಿಗಾದರೂ ಇದು ಅಗ್ನಿ ಪರೀಕ್ಷೆ ಸನ್ನಿವೇಶ. ಆದರೆ ನಾವಿಬ್ಬರೂ ಅಸಹಾಯಕರೇ ಅಲ್ವಾ? ನಾನೇ ಹೆಚ್ಚು ಅಸಹಾಯಕಿಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಈ ಯಶೋಧ ಇರ್ತಾಳೆ ದೇವ್ಕಿ. ನೀವು ನನಗೆ ಮರುಜೀವ ಕೊಡ್ತಾ ಇದ್ದೀರಾ. ಅದನ್ನು ನಾನು ಈ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಷ್ಟನ ನಂದೇ ಅಂದ್ಕೊಳ್ತೀನಿ. ಇದನ್ನೆಲ್ಲ ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರಿ ಅಂತ ನನಗೆ ಗೊತ್ತು. ನೀವು ತುಂಬ ಒಳ್ಳೆಯವರು. ನನ್ನ ನೋವನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀರಿ ನೀವು. ನನಗೆ ಅರ್ಥ ಆಗತ್ತೆ. ಆದರೆ ನಂದು ಹೇಳ್ಕೊಳ್ಳೋ ನೋವು ಅಲ್ಲ, ಅನುಭವಿಸೋ ನೋವು ಅಲ್ಲ. ನನಗೆ ನಾನೇ ಕೊಟ್ಕೋತಿರೋ ಹಿಂಸೆ ನೋವು. ದೇವ್ಕಿ, ನಿಮ್ಮ ಜೊತೆ ನಾನು ಇರ್ತೀನಿ, ಯಾವತ್ತೂ ಇರ್ತೀನಿ. ನನ್ನ ಮಾತು ನಂಬಿ ನೀವು. ಯಾಕೋ ತುಂಬ ಆತರಪಟ್ಟು ಈ ನಿರ್ಧಾರ ತಗೊಂಡೇನೋ ಅಂತ ಅನ್ನಿಸ್ತಾ ಇದೆ. ನಾನು ಇದಕ್ಕೆ ಒಪ್ಕೊಳ್ಳೇಬಾರ್ದಾಗಿತ್ತು.